ಈಗ ಸಿಎನ್ ಬಾಲಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಇವತ್ತು ಏನು ಪ್ರತಿಭಟನೆ ಆಯ್ತು, ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್? ಏನ್ ಮನವಿ ಮಾಡಿದ್ರಿ? ಈಗ ಪ್ರತಿಭಟನೆ ಏನಕ್ಕೋಸ್ಕರ ಮಾಡಿದೀವಿ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಇವತ್ತು SIT ತನಿಖಾ ಸಂಸ್ಥೆ ಅವರ ತನಿಖೆ ದಾರಿ ತಪ್ತಾ ಇದೆ ಅನ್ನೋದು ಈಗಾಗಲೇ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಬಂದಂತ ವಿಚಾರಗಳಲ್ಲೂ ಕೂಡ ಗೊತ್ತಿದೆ. ಕೆಲವ್ರನ್ನ ಮುಚ್ಚಾಕ್ಬೇಕು ಅಂತಾನು ಕೂಡ ಅಂತ ಇದೆ. ನಾವು JDS ಪಕ್ಷ ಕುಮಾರಣ್ಣರ ನಾಯಕತ್ವದಲ್ಲಿ ನಿಜವಾದಂತ ತಪ್ಪಿತಸ್ಥರಿಗೆ ಈ ಒಂದು ನೆಲದ ಕಾನೂನಿಗೆ ತಲೆಬಾಗಬೇಕು ಅಂತ ಒಂದು ಪಕ್ಷ ತೀರ್ಮಾನ ಮಾಡಿದೆ. ಇವತ್ತು ರೇವಣ್ಣವ್ರ ಮೇಲೆ ಇವತ್ತು ಇಲ್ಲದ ಸಲ್ಲದ ಒಂದು ಪ್ರಕರಣಗಳನ್ನು ದಾಖಲು ಮಾಡಿ SIT ವಶಕ್ಕೆ ಪಡಿಸಿರ್ತಕ್ಕ ಖಂಡಿಸ್ತೇವೆ. ಅವ್ರು ಎಲ್ಲೂ ಕದ್ದೋದಾರಲ್ಲ, ಎಲ್ಲ ಔತ್ಕೂತಾರಲ್ಲ, ದಿನನಿತ್ಯ ಜನರ ಮಧ್ಯೆ ಇರೋರು. ಇದು ಜಡ್ಜ್ ಮೂಲಕನೂ ಕೂಡ ಹೇಳಿಕೆ ದಾಖಲಾದ ಮೇಲೂ ಕೂಡ ವಶಕ್ಕೆ ಇಟ್ಕೊಂಡಿರೋದು ಖಂಡನೀಯ. ಅವ್ರನ್ನ ಬಿಡುಗಡೆಗೊಳಿಸಬೇಕು. ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ನ ಯಾರು ವಿಡಿಯೋ ಮಾಡಿದ್ರು, ವಿಡಿಯೋ ಮಾಡಿದ್ಮೇಲೆ ಅದನ್ನ ಇವತ್ತು ಅದನ್ನ ಯಾರು ಅದನ್ನ ತರಿಸ್ಕೊಂಡು ಬಂಡವಾಳ ಹೂಡಿದ್ರು, ಅದನ್ನ ರಾಜಕೀಯ ಉದ್ದೇಶದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆ ಮಾಡಿದ್ರು, ಅವರೆಲ್ಲರಿಗೂ ಕೂಡ ಇವತ್ತು ಶಿಕ್ಷೆ ಆಗುವಂತದ್ದು ಈ ನೆಲದ ಕಾಲಿನ ಜವಾಬ್ದಾರಿ. ಇವತ್ತು ಈ ಸರ್ಕಾರದ ಕೆಲವು ವ್ಯಕ್ತಿಗಳು ಇವತ್ತು ನಮ್ಮ ಮಹಿಳೆಯರ ಮಾನವನ್ನ ಬೀದಿಗಿಡುವಂತ ಒಂದು ವ್ಯವಸ್ಥೆಗೆ ಇವತ್ತು ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥದ್ದು ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ಭಾವಿಸ್ತಾ ಇದ್ದೇವೆ. ದಯಮಾಡಿ ಇದು SIT ಇಂದ ಪೂರ್ಣ ಪ್ರಮಾಣದಂತ ನಿಜಾಂಶ ಬರ್ತಕ್ಕಂಥದ್ರಲ್ಲಿ ಖಂಡಿತ ಅನುಮಾನ ಇದೆ. ಅದರಿಂದ ನಮ್ಮೆಲ್ಲರ ಒಕ್ಕೋರಿನ ಅಭಿಪ್ರಾಯ ಇವತ್ತು CBI ವಹಿಸಬೇಕು ಅನ್ನೋದೇ ನಮ್ಮ ಒತ್ತಾಯ. ಎಲ್ಲ ಒಂದ್ ಕಡೆ SIT ಏಕರೂಪ ತನಿಖೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ. ಅಂದ್ರೆ ಬರೀ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ತಾ ಇದೆ, ಯಾರು ವೈರಲ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಒತ್ತಾಯ ಇರೋದು ವೈರಲ್ ಹಿಂದಗಡೆ ಎಲ್ಲ ಮಾತಾಡ್ಬಿಡಿ. ನಮ್ಮೆಲ್ಲರ ಒತ್ತಾಯ ಇವತ್ತು ಸಹಸ್ರಾರು ಜನ ಈ ಜಿಲ್ಲೆನಲ್ಲಿ 8 ತಾಲೂಕಿಂದ ನಮ್ಮ ಪಕ್ಷದ ಪ್ರಮುಖ ಮುಖಂಡರುಗಳು ಇವತ್ತು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ನೋವನ್ನ ಇವತ್ತು ಅವರ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಇವತ್ತು ತೋರ್ಪಡಿಸ್ಕೊಂಡಿದ್ದಾರೆ. ಬಂಧುಗಳೇ, SIT ನಿಜವಾಗ್ಲೂ ಕೂಡ ಅವ್ರ ತನಿಖಾ ಒಂದು ವ್ಯವಸ್ಥೆಯಲ್ಲ ದಾರಿ ತಪ್ಪಿದೆ. ಯಾವುದೋ ರಾಜಕೀಯದ ಸರ್ಕಾರದ ಪ್ರತಿನಿಧಿಗಳ ಒಂದು ಹಿಡಿತದಲ್ಲಿ SIT ಸಂಸ್ಥೆ ಇದೆ ಅನ್ನೋದು ಕಾಣ್ತಿದೆ. ದಯಮಾಡಿ ಇದು ನಿಜಾಂಶ ಸತ್ಯಾಂಶ ಬರಬೇಕು ಅಂದ್ರೆ CBIಗೆ ಈ ಒಂದು ಕೇಸನ್ನ ಇವತ್ತು ಹ್ಯಾಂಡ್ ಓವರ್ ಮಾಡಿ ನಿಜಾಂಶವನ್ನ ಈ ರಾಜ್ಯ ರಾಷ್ಟ್ರದ ಜನರಿಗೆ ಗೊತ್ತು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಕಡೆಯದಾಗಿ ಪ್ರಜ್ವಲ್ನ ವಾಪಸ್ ಕರೆಸೋ ಪ್ರಯತ್ನ ಆಗ್ತಾ ಇದೆಯಾ? ನೋಡಿ ಸರ್, ಆ ವಿಚಾರಗಳಲ್ಲಿ ನೋಡಿ ಸರ್, ಅವ್ರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಗುರಿ ಮಾಡಿ, ನಾವು ಅದ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಹೆಣ್ಣಿಗೆ ಅಗೌರವ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳ ಬಗ್ಗೆನೂ ಕೂಡ ನಮ್ ಸಪೋರ್ಟ್ ಇಲ್ಲ. ಈ ನೆಲದ ಕಾನೂನಿಗೆ ತಲೆಬಾಗ್ಲೇಬೇಕು. ಇವತ್ತು 3 ಹಂತದಲ್ಲಿದೆ. ವಿಡಿಯೋ ಮಾಡಿರ್ತಕ್ಕಂಥವ್ರು ಈ ಅಶ್ಲೀಲ ವಿಡಿಯೋವನ್ನ ಅದನ್ನ ಸೆರೆ ಹಿಡಿದು ಒಂದು ಕೊಟ್ಟಿರ್ತಕ್ಕಂಥವ್ರು, ಅದನ್ನ ವಿತರಣೆ ಮಾಡಿರ್ತಕ್ಕಂಥವ್ರು, 3 ಹಂತದ ಒಂದು ಏನಿದ್ರಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರೆಲ್ಲರನ್ನೂ ಕೂಡ ಈ SIT ಒಂದು ವ್ಯವಸ್ಥೆಗೆ ತಂದು ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ತನಿಖಾ ಸಂಸ್ಥೆ ಕೆಲವರು ರೇವಣ್ಣವರ ಕುಟುಂಬ, ರೇವಣ್ಣವ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಹಿಡಿತ ಸಾಧಿಸಿ ಒಂದು ನಮ್ಮ ಪಕ್ಷಕ್ಕೆ ಮುಜುಗರ ಮಾಡಬೇಕು ಅನ್ನೋ ಒಂದು ಲೆಕ್ಕದಲ್ಲಿದೆ. ಅದು ಖಂಡಿತ ಸಾಧ್ಯವಿಲ್ಲ. ರೇವಣ್ಣವರ ಕೂಡ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದಿಷ್ಟು ಶಾಸಕ CN ಬಾಲಕೃಷ್ಣ ಅವರ ಮಾತು. ಬರೀ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಅಥವಾ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಪ್ರಜ್ವಲ್ ನಿಜಕ್ಕೂ ತಪ್ಪು ಮಾಡಿದ್ದೆ ಆದ್ರೆ ಅವರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅನ್ನೋ ಮಾತನ್ನ ಶಾಸಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.